ಅದು ಬರೋಬ್ಬರಿ 25 ವರ್ಷಗಳ ಹಿಂದೆ ನಡೆದ ಭಯಾನಕ ದಾಳಿ. ದೈತ್ಯ ಟ್ವಿನ್ ಟವರ್ಸ್ ಮೇಲೆ ನಡೆದಂಥ ಅಟ್ಯಾಕ್ಗೆ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ಈಗ ಮತ್ತೆ ಅದೇ ರೀತಿಯ ದಾಳಿ ನಡೆಯಲಿದೆಯಾ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಇದರ ಸುಳಿವು ಸಿಕ್ಕಿದೆಯಾ? ಅದರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟ್ರಂಪ್ ಗುಡುಗು, ಇರಾನ್ ಪ್ರತಿ ಗುಡುಗು. 9/11 ಕರಾಳ ನೆರಳಿನಲ್ಲಿ ಅಮೆರಿಕ. ಕೆಲವೇ ಕೆಲ ಸೆಕೆಂಡ್ನಲ್ಲಿ ನಡೆದ ಘಟನೆ ಇದು. ಇಡೀ ವಿಶ್ವವೇ ಇದನ್ನ ಕಣ್ಣಾರೆ ನೋಡಿ ದಂಗಾಗಿ ಹೋಗಿತ್ತು. ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ 11, 2001. ಈ ಭಯಾನಕ ಘಟನೆಗೆ ಇಂದಿಗೂ 9/11 ಅಂತಾನೆ ಗುರುತಿಸಲಾಗುತ್ತೆ. ಆ ದಿನ ಅಮೆರಿಕದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ದಿನ. ಹೆಮ್ಮೆಯಿಂದ ಎದ್ದು ನಿಂತಿದ್ದ ಟ್ವಿನ್ ಟವರ್ಸ್ ಕೆಲವೇ ನಿಮಿಷಗಳಲ್ಲಿ ನೆಲಸಮವಾಗಿದ್ವು. ಹೊಗೆ, ಬೆಂಕಿ, ಕಿರುಚಾಟ, ಸಾವಿರಾರು ಅಮಾಯಕ ಜೀವಗಳ ಅಂತ್ಯ. ಇಡೀ ಜಗತ್ತು ಟಿವಿ ಪರದೆಯ ಮುಂದೆ ನಿಂತು ಬೆಚ್ಚಿ ಬಿದ್ದಿತ್ತು. ಆ ದಾಳಿಯ ಗಾಯ ಇಂದಿಗೂ ಅಮೆರಿಕದ ಮನಸ್ಸಿನಲ್ಲಿ ಮಾಸಿಲ್ಲ. ಅದಕ್ಕಾಗಿಯೇ 9/11 ಎಂಬ ಹೆಸರು ಕೇಳಿದ್ರೂ ಅಮೆರಿಕ ಇಂದಿಗೂ ಎಚ್ಚರಗೊಳ್ಳುತ್ತೆ. ಈಗ ಮತ್ತೆ ಅದೇ 9/11 ಕರಾಳ ನೆನಪು ಚರ್ಚೆಗೆ ಬಂದಿದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಉದ್ವಿಗ್ನತೆ. ಒಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮತ್ತೊಂದೆಡೆ ಇರಾನ್. ಇಬ್ಬರ ನಡುವಿನ ಮಾತಿನ ಸಮರ ಈಗ ನೇರ ಎಚ್ಚರಿಕೆಯ ಹಂತ ತಲುಪಿದೆ. ಈಗ ಟ್ರಂಪ್ ಕೊಟ್ಟಿರುವ ವಾರ್ನಿಂಗ್ ಕ್ಲಿಯರ್ ಕಟ್ ಆಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗಿನ ಮೇಲೆ ದಾಳಿ ನಡೆದರೆ ಅಮೆರಿಕ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅವರಿನ್ನೂ ಏನೂ ನೋಡಿಲ್ಲ. ಹಾಗೇನಾದರೂ ದಾಳಿ ಮಾಡಿದ್ದೇ ಆದಲ್ಲಿ ಟೆಹರಾನ್ ಸೇರಿದಂತೆ ಇರಾನ್ನ ಪ್ರಮುಖ ಸೇತುವೆಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಪ್ರಮುಖ ಮೂಲ ಸೌಕರ್ಯಗಳನ್ನು ಅಮೆರಿಕ ಗುರಿ ಮಾಡೋದು ಫಿಕ್ಸ್. ಟ್ರಂಪ್ ಹೇಳ್ತಿರೋ ಮಾತು ಕೇಳ್ತಿದ್ರೆ ಇದು ಕೇವಲ ರಾಜತಾಂತ್ರಿಕ ಹೇಳಿಕೆಯಲ್ಲ, ಇರಾನ್ಗೆ ಕಳುಹಿಸಿರುವ ಕಠಿಣ ಸಂದೇಶ. ಈ ಬಾರಿ ಟ್ರಂಪ್ ಹೇಳಿದಂತೆ ನಡೆದುಕೊಳ್ಳಲಿದ್ದಾರೆ ಅನ್ನೋದು ಗ್ಯಾರಂಟಿ ಅನ್ನೋ ಹಾಗಿದೆ. ಟ್ರಂಪ್ ಇತ್ತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದೇ ತಡ, ಅತ್ತ ಇರಾನ್ ಗಡಿಯೊಳಗಿನಿಂದ 9/11 ದಾಳಿಯ ದನಿ ಕೇಳಿ ಬರ್ತಿದೆ. ಇದರಿಂದ ಅಮೆರಿಕದಲ್ಲಿ ಮತ್ತೊಮ್ಮೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ: ಅಮೆರಿಕದಲ್ಲಿ 9/11 ಮಾದರಿಯ ದಾಳಿ ನಡೆಯಲಿದೆ ಎಂಬುದಕ್ಕೆ ಯಾವುದೇ ಅಧಿಕೃತ ಅಥವಾ ದೃಢೀಕೃತ ಮಾಹಿತಿ ಇಲ್ಲ. ಅಮೆರಿಕದ ಭದ್ರತಾ ಸಂಸ್ಥೆಗಳು ಅಂತಹ ಎಚ್ಚರಿಕೆಯನ್ನು ನೀಡಿಲ್ಲ. ಆದರೂ ಇಂತಹ ಹೇಳಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿನ ಪ್ರಚೋದನಾತ್ಮಕ ಸಂದೇಶಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಸೂಕ್ಷ್ಮಗೊಳಿಸಲಿವೆ. ಇತ್ತ ಅಮೆರಿಕ ತನ್ನ ಯುದ್ಧ ನೌಕೆಗಳು ಮತ್ತು ಸೇನಾ ಸನ್ನದ್ಧತೆಯನ್ನ ಹೆಚ್ಚಿಸುತ್ತಿದ್ರೆ, ಅತ್ತ ಇರಾನ್ ಕೂಡ ತನ್ನ ನೌಕಾಪಡೆ ಮತ್ತು ಕ್ಷಿಪಣಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಿದೆ. ಎರಡೂ ದೇಶಗಳು ಹಿಂದೆ ಸರಿಯುವ ಲಕ್ಷಣ ಕಾಣಿಸ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ತಪ್ಪು ಲೆಕ್ಕಾಚಾರ, ಒಂದು ಕ್ಷಿಪಣಿ ಅಥವಾ ಒಂದು ಹಡಗಿನ ಮೇಲಿನ ದಾಳಿಯೇ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗೋ ಸಾಧ್ಯತೆಗಳಿದ್ದಾವೆ. ಈ ಸಂಘರ್ಷ ಕೇವಲ ಅಮೆರಿಕ ಮತ್ತು ಇರಾನ್ ನಡುವಿನ ವಿಷಯವಲ್ಲ. ಇದರ ಪರಿಣಾಮ ಜಾಗತಿಕ ತೈಲ ಮಾರುಕಟ್ಟೆ, ಸಮುದ್ರ ವ್ಯಾಪಾರ, ಷೇರುಪೇಟೆ ಮತ್ತು ವಿಶ್ವ ಆರ್ಥಿಕತೆಯ ಮೇಲೂ ಬೀಳಬಹುದು. ಒಂದು ನಿರ್ಧಾರ ಪರಿಸ್ಥಿತಿಯನ್ನ ಶಾಂತಗೊಳಿಸಬಹುದು, ಇಲ್ಲ ಇಡೀ ಜಗತ್ತನ್ನೇ ಮತ್ತೊಂದು ಅಪಾಯಕಾರಿ ಸಂಘರ್ಷದ ಅಂಚಿಗೆ ತಳ್ಳಬಹುದು. ಈಗ ಇರುವ ಪ್ರಶ್ನೆ ಒಂದೇ: ಟ್ರಂಪ್ ಅವರ ಖಡಕ್ ಎಚ್ಚರಿಕೆ ಯುದ್ಧವನ್ನ ತಡೀತದೆಯಾ, ಇಲ್ಲ ಮತ್ತೊಂದು ದೊಡ್ಡ ಬಿಕ್ಕಟ್ಟಿಗೆ ನಾಂದಿ ಹಾಡ್ತಿದೆಯಾ ಅನ್ನೋದು.